ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ಎರಡೆರಡು ವಸ್ತುಗಳನ್ನು ಉಪಯೋಗಿಸಿ ಈಸಿಯಾಗಿ ಕ್ವಿಕ್ಕಾಗಿ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ನಾನಿಲ್ಲಿ ಸ್ವಲ್ಪ ಹಾಲು ತೊಗೊಬಿಟ್ಟು ಅದಕ್ಕೆ 2 ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಬಟರ್ ಸ್ಕಾಚ್ ಪೌಡರ್ ಹಾಕ್ತಾಯಿದ್ದೀನಿ. ಅಂದರೆ ಬಟರ್ ಸ್ಕಾಚ್ ಇದು ಫ್ಲೇವರ್ಗಷ್ಟೇ. ಈ ಪೌಡ್ರನ್ನ ಹಾಕಿ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ಹಾಲು ತಿಕ್ನೆಸ್ ಬರಬೇಕು, ಅಂದರೆ ಗಟ್ಟಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿದ್ದೀನಿ. ನಾನಿಲ್ಲಿ ಇದನ್ನು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಫ್ರಿಡ್ಜ್ ಒಳಗಡೆ ಇಡ್ತಾಯಿದ್ದೀನಿ. ನೋಡಿ, ಒಂದು 2-3 ಅವರು ಫ್ರಿಡ್ಜ್ ಒಳಗಡೆ ಇಟ್ಟರೆ ಸಾಕು, ಅದು ಕ್ಯಾಂಡಿ ಥರ ಆಗುತ್ತೆ. ನಾನು ಯಾವಾಗ ಐಸ್ ಕ್ರೀಮ್ ಮಾಡಿದರೂ ಕ್ಯಾಂಡಿ ಥರನೇ ಆಗ್ತಾಯಿತ್ತು. ನನಗೊಬ್ರು ಇಲ್ಲಿ ತುಂಬ ಬೇಕಾದವರು, ನನಗೆ ಪರಿಚಯದವರು ಹೇಳಿದರು, ಏನಪ್ಪ ಅಂತ ಅಂದರೆ ಅದನ್ನು ಅವರು ಮಾಡ್ಕೊಂಡು ತೊಗೊಬಂದಿದ್ರು. ಸೇಮ್ ಐಸ್ ಕ್ರೀಮ್ ಥರನೇ ಇತ್ತು. ನಾನು ಮಾಡಿದರೆ ಕ್ಯಾಂಡಿ ಥರ ಬರುತ್ತೆ, ಕ್ರೀಮಿ ಥರ ಬರಲ್ಲ ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದರು, ನೀವು ಮತ್ತೆ ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಬೀಟ್ ಮಾಡಲಿಕ್ಕೆ ಮಿಷನ್ ಇರಲಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಮಿಕ್ಸಿಗೆ ಹಾಕಿ ಬೀಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ನಾವು ಈ ರೀತಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡೋದ್ರಿಂದ, ನೊರೆ ಬರೋವರೆಗೂ ಬೀಟ್ ಮಾಡೋದ್ರಿಂದ ನಮಗೆ ಸೇಮ್ ಐಸ್ ಕ್ರೀಮ್ ಥರನೇ ಬರುತ್ತೆ. ನೋಡಿ, ಇವಾಗ ನಾನಿಲ್ಲಿ ಇಷ್ಟನ್ನು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ. ನೋಡಿ, ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡಿ ಆಗಿದೆ, ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ನೋಡಿದ್ರೇ ಗೊತ್ತಾಗ್ಬೋದು, ಸೇಮ್ ಕ್ರೀಮಿ ಟೆಕ್ಸ್ಚರೇ ಬಂದಿದೆ, ಸೇಮ್ ಐಸ್ ಕ್ರೀಮ್ ಥರನೇ ಇದೆ. ಇವಾಗ ನೋಡಿ, ನೀವು ನೋಡ್ತಾ ಇದ್ದೀರಾ. ಇವಾಗ ಬೇಕಾದರೂ ನಾವು ಒಂದು ಬೌಲಿಗೆ ಹಾಕಿ ಸರ್ವ್ ಮಾಡ್ಕೊಂಡು ತಿನ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸೇಮ್ ಕ್ರೀಮಿ ಥರನೇ ಆಗಿದೆ. ಇಲ್ಲಾಂದರೆ ಕ್ಯಾಂಡಿ ಥರ ಕಾಣಿಸ್ತಾ ಇತ್ತು. ನೀವು ನೋಡಿದ್ರಲ್ಲ ಫಸ್ಟು. ಈ ರೀತಿ ಬೀಟ್ ಮಾಡೋದ್ರಿಂದ ನಮಗೆ ಚೆನ್ನಾಗಿ, ಅಂದರೆ ಬ್ಲೆಂಡರ್ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ನಾನಿಲ್ಲಿ ಬ್ಲೆಂಡರ್ ಇಲ್ದಿರೋ ಕಾರಣ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಾವು ಈ ರೀತಿ ಮಿಕ್ಸ್ ಮಾಡಾದಮೇಲೆ ನಮ್ಮ ಹತ್ರ ಬೌಲ್ ಇದ್ದರೆ ಬೌಲು, ಇಲ್ಲ ಗ್ಲಾಸ್ ಇದ್ದರೆ ನಾನಿಲ್ಲಿ ಈ ಗ್ಲಾಸಿಗೆ ನಾನಿಲ್ಲಿ 3 ಜನಕ್ಕಾಗುವಷ್ಟು ಮಾಡಿದ್ದೆ ಐಸ್ ಕ್ರೀಮ್ನ. ನೋಡಿ, ಈ ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನಾವು ಈ ಹಂತದಲ್ಲಿ ಬೇಕಾದರೂ ತಿನ್ಬೋದು, ಸೇಮ್ ಐಸ್ ಕ್ರೀಮ್ ಥರನೇ ಇರುತ್ತೆ. ಇಲ್ಲ ಅಂದರೆ ನಾವು ಇದನ್ನು ಒಂದು ಟಿಶ್ಯೂ ಪೇಪರಿಂದ ಕ್ಲೋಸ್ ಮಾಡಿ ಒಂದು 8 ಅವರು ಮತ್ತೆ ಫ್ರೀಝರಲ್ಲಿ ಇಡಬೇಕು. ಅದರಿಂದನೂ ನಮಗೆ ಕ್ರೀಮಿ ಟೆಕ್ಸ್ಚರು ತುಂಬ ಚೆನ್ನಾಗಿರುತ್ತೆ, ಮತ್ತು ಐಸ್ ಕ್ರೀಮ್ ಕೂಡ ಕ್ರೀಮಿಯಾಗಿರುತ್ತೆ. ನೋಡಿ, ಇವಾಗ ನಾನಿಲ್ಲಿ 3 ಗ್ಲಾಸಿಗೂ ಸರ್ವ್ ಮಾಡಿದ್ದೀನಿ. 3 ಗ್ಲಾಸಿಗೂ ಸರ್ವ್ ಮಾಡಿ ನಾನಿಲ್ಲಿ ಮತ್ತೆ ಒಂದು 4 ಅವರ್ಸು ಮತ್ತೆ ಫ್ರೀಝರ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಮತ್ತೆ ನಾನಿಲ್ಲಿ ಫ್ರಿಡ್ಜ್ನಲ್ಲಿ ಒಂದು 4-5 ಅವರ್ಸು ಇಡ್ತಾ ಇದ್ದೀನಿ. ಒಂದು 4-5 ಅವರ್ಸ್ ಇಟ್ಟಾದಮೇಲೆ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮು. ಸೇಮ್ ಐಸ್ ಕ್ರೀಮ್ ಥರನೇ ಇರುತ್ತೆ. ನಾನು ಫಸ್ಟೆಲ್ಲ ಮಾಡ್ತಿದ್ದಾಗ ಕ್ಯಾಂಡಿ ಥರ ಆಗ್ತಾಯಿತ್ತು. ಈ ರೀತಿ ಬೀಟ್ ಮಾಡಿ ಮಾಡೋದ್ರಿಂದ ನಿಜವಾಗ್ಲೂ ಐಸ್ ಕ್ರೀಮು ಕ್ರೀಮಿಯಾಗೇ ಇರುತ್ತೆ. ನೋಡಿ, ಇವಾಗ 4-5 ಅವರ್ಸ್ ಆಗಿದೆ. ನನ್ನ ಮಗ ತಗೊಬಂದಿದ್ದಾನೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಐಸ್ ಕ್ರೀಮು ಕ್ರೀಮಿಯಾಗಿತ್ತು. ಮತ್ತು ನಾನು ಮಾಡ್ತಿರೋ ವೀಡಿಯೋಸು ನಿಮಗೆಲ್ಲ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.